ನಾರಾಯಣಂ ಗುಣೈಃ ಸರ್ವೈರ್ವಿರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಯಾವುದೀಗ ಸಮಾನಾಧಿಕರಣ. ಓಂ ಸಮಾನ ಏವಂಚ ಭೇದಾತ್. ಓಂ ಹಿಂದೇನು ಹೇಳಿದರು? ಯಾವ ವಿಷಯ ಬಂದಿತ್ತು? ಅನ್ವಯಾದಿತಿ ಚೈತ್ ಸರ್ವಗುಣಾನಾಂ ಅನ್ವಯೇ ಆತ್ಮಶಬ್ದಕ್ಕೆ ವಿಶೇಷ ಒಂದಿದೆ. ಆದ್ದರಿಂದ ಆತ್ಮಶಬ್ದಕ್ಕೆ ಎಲ್ಲ ಗುಣಗಳನ್ನು ಉಪಾಸನೆ ಮಾಡಬೇಕು. ಕೆಲವು ಶಬ್ದಗಳು ವಿಶೇಷ ಅರ್ಥ ಕೊಡೋದ್ರಿಂದ ಅದು ಸ್ವಾಮಿತ್ವ ಅಂಬದು ಯಾವಾಗಲೂ ಇರಬೇಕು. ನೀವು ಸಾರಿಸ್ತಾ ನೋಡಿ, ದೇವರು ಯಾವಾಗಲೂ ಸ್ವಾಮಿ ಅಂತ ತಿಳ್ಕೊಂಡ ಮೇಲೆ ಯಾವಾಗಲೂ ಭೇದ ಉಳಿತು. ಗೊತ್ತಾಯ್ತಾರೆ? ಸಮಾನ ರುಜುಗಳಲ್ಲಿ ಇದಿಲ್ಲ, ಭೇದ ಇದೆ, ಸಾದೃಶ್ಯ ಇದೆ. ಇಷ್ಟಾದರೂ ಏನಿದೆ? ಕ್ಲಿಯರ್ ಭೇದ ಇದೆ. ಗೊತ್ತಾಯ್ತಾ? ಇದರಲ್ಲಿ ಏನಿದೆ? ಈಗ ಯಾವಾಗಲೂ ಸ್ವಾಮಿದಾಸ್ಯ ಭಾವ ಬಂದ ಮೇಲೆ ಯಾವ ಕಾಲಕ್ಕೆ ಏನಾಗೋ ಚಾನ್ಸ್ ಇಲ್ಲ, ಅದಕ್ಕೆ ಬರೋ ಚಾನ್ಸೇ ಇಲ್ಲ. ಬೇರೆದು ಇರ್ಬೋದು, ಇದಿಲ್ಲ. ಕೊಲಿಗೆ ಬೇರೆ, ಸ್ಟೂಡೆಂಟ್ ಬೇರೆ, ಎಷ್ಟು ಡಿಫರೆನ್ಸ್ ಬರುತ್ತಾಗಲೇ. ಅದಕ್ಕೆ ಅದು ಯಾವಾಗಲೂ ಆತ್ಮಶಬ್ದ ನೆನಪ ಯಾಕೆ ಉಪಾಸನೆ ಮಾಡಬೇಕು ಅಂದರೆ, ಎಂಥ ಕಾಲಕ್ಕೂ ಅಭೇದ ಚಿಂತನೆ ಮಾಡಬಾರ್ದು ಅಂತ. ಎಂಥ ಆಪತ್ತು ಬಂದರೂ ಕೂಡ ಏನು ಚಿಂತನೆ ಮಾಡಬಾರ್ದು? ಅಭೇದ ಚಿಂತನೆ ಮಾಡಬಾರ್ದು. ಭೇದ ಚಿಂತನೆ ಮಿನಿಮಮ್ ಇರಬೇಕು. ಬರೀ ಭೇದ ಚಿಂತನೆ ಎರಡು ರೀತಿ ಇರಬಾರ್ದು. ನಾನು ಮೇಲೆ ನಾನಕ್ಕೆ ತಾರತಮ್ಯ ಜ್ಞಾನ ಸಹಕೃತವಾದ ಭೇದ ಜ್ಞಾನ ಇರಬೇಕ ಹೊರತು ಬರೀ ಭೇದ ಜ್ಞಾನ ಉಪಯೋಗ ಇಲ್ಲ. ಇವತ್ತು ಉದಾಹರಣೆಗೆ ಕಬ್ಬಿಣ ಬೇರೆ, ಬಂಗಾರ ಬೇರೆ, ಈ ಭೇದ ಜ್ಞಾನ ಇದೆ. ಏನು ಗೊತ್ತಿಲ್ಲ, ತಾರತಮ್ಯ ಜ್ಞಾನ ಇಲ್ಲ. ಹೋದ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟ 1 kg ಇಲ್ಲ, ಅತ್ತೆ ಮುಗಿತಲಿಗೆ. ಎಷ್ಟು ಲಾಸ್ ಆಯ್ತು ಯೋಚನೆ ಮಾಡಿ ಅವನಿಗೆ. ತಾರತಮ್ಯ ಜ್ಞಾನ ಇಲ್ಲದೆ ಹೋದರೆ ಎಲ್ಲರ ಸಮಾನತೆ, ಎಲ್ಲ ಸಮಾನತೆ ಮಾಡಿಬಿಡಿ. ಹೇಗಿದ್ರೆ ಈಗ ಅಂದ್ರೆ ನಾವೇನು ಮಾಡ್ತೀವಿ? ಕಬ್ಬಿಣ ಕೊಡ್ತೀವಿ, ನೀವು ಬಂಗಾರ ಕೊಡ್ತೀಯಾ? ಈ ರೀತಿ ಉಲ್ಟಪಟ್ಟ ಸಮಾನತೆ ಅಲ್ಲ, ಈ ರೀತಿ ಕೊಡ್ತೀಯ ಸಾಧ್ಯ ಇಲ್ಲ ಅಂತ. ಅಂದರೆ ಸಮಾನತೆಗೆ ನಿಷ್ಪಕ್ಷಪಾತ ಬುದ್ಧಿ ಅಂತ ಅರ್ಥ ಮಾಡಿದರೆ ಯಾವ ಸಮಸ್ಯೆ ಇಲ್ಲ. ನಾವು ಮೆಕ್ಯಾನಿಕಲ್ ಈಕ್ವಾಲಿಟಿ ಮಾಡಕ್ಕೆ ಹೊರಟ್ರೆ ವ್ಯವಹಾರ ಏನಾಗುತ್ತೆ? ಏನು ಅಕ್ಕಿ ಥರ ಕೇಳಿದ್ರೆ ಬೆಳೆ ತಂದುಬಿಟ್ಟ, ಸಮಾನತೆ ಅದನ್ನೇ ಹಾಕಿ ಮಾಡಿರಿ ಅಂತ ಕೇಳಿದರೆ ತಪ್ಪು ಅಂತಾರೆ ಹೊರತು ಸಮಾನತೆ ಅಂತ ಕರೆಯೋದಿಲ್ಲ. ಅದು ಜನಕ್ಕೆ ಅರ್ಥ ಆಗದೇನೆ ಇವತ್ತು ಏನು ಮಾಡ್ತಾರೆ? ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದು ಬೇಕು ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಏನು ಬೇಕು? ಒಂದು ರೀತಿ ತಮ್ಮ ಗುರಿ ಸಾಧಿಸ್ಬಿಡ್ಬೇಕಷ್ಟೆ. ಕೆಟ್ಟ ಗುರಿ ಇಟ್ಕೊಂಡು ಸಾಧಿಸೋದು ಮಾಡಬಾರ್ದಾಗುತ್ತೆ. ಈಗ ಹೇಳ್ತಾರೆ ಸಮಾನ ಏವಂಚ ಭೇದಾತು ಅಪೂರ್ವತ್ವೇಪಿ ಸಮಾನಾನಾಮೇವ ಉಪಸಂಹಾರ ನತು ತ್ರಿವಿಕ್ರಮತ್ವಾದೀನಾಂ ಕಾದಾಚಿತ್ಕಾನಾಂ ಪೃಥಕ್ತ್ವೇನ ನಿತ್ಯ ವಿಕ್ರಾಂತ್ಯಾದಿಷು ಅಂತರ್ಭಾವ. ಇದಾಗಬೇಕಾಗಿತ್ತು. ಆದರೆ ಅಪೂರ್ವ ಅಂಥೇಳಿ ಕೆಲವೊಂದು ಉಪಸಂಹಾರ ಮಾಡ್ಬೋದು. ಯಾವುದಾಗೋದಿಲ್ಲ ಅದು ಮಾತ್ರ ಮಾಡಬಾರ್ದು. ಅದು ಅಯೋಗ್ಯಮಿಚ್ಚನ್ ಪುರುಷ ಪತತ್ತೇವರ ಸಂಶಯ. ಕೆಲವು ಪ್ರಯತ್ನ ಪಡೋದು ತಪ್ಪಲ್ಲ. ಉದಾಹರಣೆಗೆ ಮೇಲಿದೆ ತೊಗೊಳ್ಬೇಕಾದ್ರೆ ಸ್ಟೂಲ್ ಹಾಕುತ್ತೆ, ಅವೆಲ್ಲ ತಪ್ಪಲ್ಲ. ಅದೇನು ಮಾಡ್ತಾನೆ? ಕಾಲೇ ಸರಿ ಇಲ್ಲ, ಹೊತ್ತು ದಪ್ಪ ಅಂತ ಬಿಡ್ತಾನೆ. ಏನಾಯ್ತು? ಈಗ ಮೊದಲು ಮಾಡಿದ ಸರಿ ಹೋಯ್ತು, ಈಗ ಆಗಲಿಲ್ಲ. ಯಾತಕ್ಕೆ? ಅದೇ ತ್ರಿವಿಕ್ರಮತ್ವಾದಿ ಗುಣ ಉಪಾಸನೆ ಮಾಡ್ಲಿಕ್ಕೆ ಹೋಗಲೂಬಾರ್ದು. ಯಾಕೆ? ಎಲ್ಲರಿಗೂ ತಲೆಗೆ ಬರೋದಿಲ್ಲ. ಆದ್ದರಿಂದ ತಲೆ ಹಾಕ್ಕೊಡೋಕೆ ಹೋಗಬೇಡಿ. ಕೆಲವನ್ನ ಮಾಡಿ ಸಮಾನ ಇದ್ದಾಗ ಮಾಡೋ. ಉದಾಹರಣೆಗೆ ಬ್ರಾಹ್ಮಣ 4 ವರ್ಣದಲ್ಲೂ ಒಂದು ಕಾಮನ್ ಫ್ಯಾಕ್ಟ್ರಿ ಇದೆ. ಸತ್ಯಂ ವದ ಸರ್ವ, ಎಲ್ಲರಿಗೂ ಅಪ್ಲಿಕಬಲ್. ಸತ್ಯ ಹೇಳ್ತಾನೆ ಅಂತ ಹೇಳಿಬಿಟ್ಟು ಇದ್ರಲ್ಲಿ ಬರೋದಿಲ್ಲ. ಸಂಧ್ಯಾನೆ ಮಾಡ್ತಾನೆ ಎಂಬುದು ಅದರಲ್ಲಿ ಸಮಾನ ಗುಣ ಅಲ್ಲ. ಅದು ಸಾಮ್ಯ ಅಂತ ಅದನ್ನು ಹೇಳೋದಕ್ಕೆ ಬರೋದಿಲ್ಲ. ಇದಿಲ್ಲ ಅಂತ ಹೇಳೋದಕ್ಕೂ ಬರೋದಿಲ್ಲ. ಕೆಲವು ಅದಕ್ಕೆ ಹೇಳ್ತಾರೆ ಆಚಾರ್ಯರು, ಒಬ್ಬ ಎಲ್ಲ ವರ್ಣದವರು ಕೂಡ ಬ್ರಾಹ್ಮಣನ ಹೇಳೋಕ್ಕೆ ಬರೋದಿಲ್ಲ, ಆದರೆ ಬ್ರಾಹ್ಮಣನ ಗುಣ ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಬ್ರಾಹ್ಮಣನ ಗುಣಗಳಿದೆಯಲ್ಲ, ಏನು ಸದಾ ಜ್ಞಾನ ಕಾರ್ಯಕ್ಕೆ ಮನಸ್ಸು ಕೊಡೋದು, ವ್ರತ ಉಪವಾಸ ಮಾಡೋದು, ಇವೆಲ್ಲ ಮಾಡಬೇಕು. ಇದನ್ನು ಮಾಡಬಾರ್ದು ಅಂತ ಹೇಳಬಾರ್ದು. ಆದರೆ ತಾನು ಬ್ರಾಹ್ಮಣ ಅಂತ ಬೋರ್ಡ್ ಹಾಕೋಬಾರ್ದು ಈ ಮಧ್ಯೆ. ಗೊತ್ತಾಯ್ತಾ? ಇವತ್ತು ವೈದ್ಯ ಏನೋ ತನಗೆ ಗೊತ್ತಿಷ್ಟು ಹೇಳಿದ, ಡಾಕ್ಟ್ರ್ ಅಂತ ಕರ್ಕೋಬಾರ್ದು. ಬಿದ್ದು ಏನೋ ಬೈ ಚಾನ್ಸ್ ಔಷಧಿ ಕೊಟ್ಟು ವಾಸಿ ಆಗಿಬಿಟ್ಟು ಬಟ್ ಬೋರ್ಡ್ ಹಾಕೊಂಡು ಬರೋ ದಿವಸ ಅದಕ್ಕೆ ಅದು ಯಾವಾಗ ಹಾಕೋ ಬೋರ್ಡು? ಓದಿದ್ರೆ ಮಾತ್ರ, ಇಲ್ಲ ಹಾಕೋಬಾರ್ದು. ಅಂದರೆ ಡಾಕ್ಟ್ರಲ್ಲ ಅಂತೇಳಿ ಎಬ್ಸೋದು ಬಿದ್ದವ್ರು ಎತ್ತು ಅದೆಲ್ಲ ಮಾಡಬಾರ್ದು. ಡಾಕ್ಟ್ರ ಮುಂದಕ್ಕೂ ಹಾಗೆಲ್ಲ ಅದು ತಪ್ಪದು. ಎಷ್ಟು ಸೂಕ್ಷ್ಮ ಧರ್ಮ ಸೂಕ್ಷ್ಮ ಇದೆ. ಅದು ಸಮಾನ ಧರ್ಮ ಕೆಲವು ಅನುಸರಣೆ ಮಾಡಬೇಕಾದ್ದಿದೆ, ಕೆಲವು ಮಾಡಬಾರ್ದು ಅಂತಿದೆ. ತ್ರಿವಿಕ್ರಮತ್ವಾದಿ ಗುಣಗಳನ್ನು ಎಲ್ಲರೂ ಮಾಡ್ಲಿಕ್ಕೆ ಹೋಗಬಾರ್ದು. ರುಜುಗಳು ಮಾತ್ರ ಮಾಡೋದು, ಉಳಿದವರು ಮಾಡೋಕ್ಕೆ ಸಾಧ್ಯ ಇಲ್ಲ. ಗುಣ ಏನು? ಅವಾಗ ಮೊದಲು ಟ್ರೈ ಮಾಡಿ ಬಿಡ್ತಾನೆ. ಎಷ್ಟೊತ್ತು ಗೊತ್ತಿದ್ರೆ ಯಾಕೆ ಬಿಡ್ತಾರೆ ಜನ? ಆಗಿದ್ರೆ ಎಷ್ಟೋ ದಿನ ಬಿದ್ದಿಲ್ವಾ? ಯಾತಕ್ಕೆ ಬಿದ್ದರು? ಎಷ್ಟೋ ದಿನ ಈಜು ಬಂದರೆ ಸತ್ತಿಲ್ಲ. ಅದೇನಾಗಿದೆ ಅಂದರೆ ಆ ಕಾಲಕ್ಕೆ ಆ ಸೂಕ್ಷ್ಮ ಗೊತ್ತಾಗಿಲ್ಲ ಅವರಿಗೆ. ಅಲ್ಲಿ ನೀರು ಈಜು ಬರುತ್ತೆ ಅಂತ ಬಿದ್ದ, ಹಾರಿದ, ಅಲ್ಲಿ ಕಲ್ಲಿದೆ ಕೆಳಗಡೆ, ಅದು ಸಮಸ್ಯೆ ಆಯಿತು. ಆ ಜ್ಞಾನ ಇಲ್ಲ ಅವನಿಗೆ. ಅದು ಫಸ್ಟ್ ಏನು ಮಾಡ್ತಾರೆ? ಎಲ್ಲ ಮನುಸ್ಮೃತಿ ಹೇಳೋದು ಎಲ್ಲ ಕಡೆ ಫಸ್ಟ್ ಹೇಳ್ತಾರೆ, ಅಪರಿಚಿತವಾದ ಜಾಗದಲ್ಲಿ ಹುಷಾರಾಗಿರಿ. ದೊಡ್ಡ ಬಾವಿ ಇದೆ, 1000 ಒಬ್ಬರು ಬಾವಿ ಬರ್ತಾ ಇಲ್ಲ. ಏನರ್ಥ ಅದಕ್ಕೆ?
ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ನಾನು ಟ್ರೈ ಮಾಡ್ತೀನಿ ಅಂತ ಹೋಗಬೇಡ, ಫಸ್ಟ್ ಕೇಳಬೇಕು ಯಾಕೆ ಅಂತೇಳಿ. ಅದು ಕೆಲವು ಅಷ್ಟು ಸ್ವಲ್ಪ ಬೇಕಾದ್ರೆ ಸೇರಿಬಿಟ್ಟಿದೆ, ಏನು ವಿಶೇಷ ಇದೆ ಅದೆಲ್ಲ ಕಾಮನ್ ಸೆನ್ಸ್ ತಿಳ್ಕೊ. ಯಾವುದೇ ಒಂದು ಗೊತ್ತಿಲ್ಲದ ಜಾಗವನ್ನು ಒಂದು ಮರ ತುಂಬ ಹಣ್ಣಿದೆ ಒಬ್ರಿಗೆ ತೊಗೊಂಡಿಲ್ಲ, ಏನೋ ಇರಬೇಕಾಗಿದ್ರೆ ಮತ್ತು ನೋಡಿದ ತಕ್ಷಣ ಯಾರು ಬೇಕಾದ್ರೂ ತೊಗೊಳ್ಬೇಕು ಅನಿಸುತ್ತೆ, ಓಡಾಡ್ತಿದ್ದಾರೆ, ಯಾರು ತೊಗೊಳ್ತಾ ಇಲ್ಲ, ಏನೋ ಒಂದು ಇರಬಾರ್ದು ಅದರೊಳಗೆ. ಇಷ್ಟು ಕಾಮನ್ ಸೆನ್ಸ್ ಉಪಯೋಗಿಸೋ ಮನುಷ್ಯ ಎಷ್ಟೋ ತಪ್ಪುಗಳು ಮಾಡೋದು ತಪ್ಪಿಸ್ಕೊಂಡ್ಬಿಡ್ತಾರೆ, ಗೊತ್ತಾಯ್ತಾ. ಅದು ವಿವೇಚನೆ, ಅನುಭವ, ವಿವೇಕ ಅಂತ ತಿಳಿಬೇಕು, ಕೇಳಬೇಕು ಇದು ಮಾಡುವ. ಅದಕ್ಕೆ ಹೇಳ್ತಾರೆ ಯಾವುದು ಏನೇ ಕೆಲಸ ಮಾಡೋಕ್ಕೆ ದೊಡ್ಡವರು ಅಪ್ಪಣೆ ತೊಗೊಳ್ಳಿ ಅಂತ ಹೇಳ್ತಾರೆ. ವಿಷ್ಣು ಪಂಚಕ ಮಾಡಬಹುದಾ ಕೇಳಬೇಕು, ಅಪ್ಪಣೆ ತೊಗೋಬೇಕಾದ್ರೆ. ಕೆಲವು ಹೇಳ್ತಾರೆ ನೀನು ಮೊದಲೇ ನೂರಾರು ರೋಗಗಳು ನಿನಗೆ, ಅದು ಮಾಡೋ ಹೊತ್ತಿಗೆ ಏನಾಗುತ್ತೆ, ಏಕಾಶ್ಚರ್ಯ ಕೆಲಸ ಮಾಡ್ಕೋತೀವಿ, ಮಾಡಬೇಡ. ಕೆಲವರು ಅವಶ್ಯ ಮಾಡೋತ್ತೆ, ಮಾಡು ನೀನೇನಾಗಿದೆ ಅಂತ ಆಸೆ ಮಾಡ್ಬೋದು. ಅವರು ಅಂದರೆ ಯಾತಕ್ಕೊತ್ತೆ, ನಾವು ಯಾವುದೋ ಒಂದು ಕಾರಣದಿಂದ ಏನು ಮಾಡಿಬಿಡ್ತೀವಿ, ನಾವೀಗ ಟೆಂಪ್ಟ್ ಆಗ್ತೀವಿ ಮಾಡೋದಕ್ಕೆ. ಆ ಟೆಂಪ್ಟ್ ಆಗೋದು ಯಾವತ್ತು ತಪ್ಪುತ್ತೆ, ಇವ್ರು ಗೈಡೆನ್ಸ್ ಹೇಳಿದಾಗ, ಗೊತ್ತಾಯ್ತಾ. ನಾನು ಡಾಕ್ಟ್ರ್ ಆಗ್ತೇನೆ ಅಂತ ನಿನಗೆ ಇದಿಲ್ಲ, ನಿನ್ನ ಮೆಂಟಾಲಿಟಿ ಗೊತ್ತೋದಿಲ್ಲ. ಅದಕ್ಕೆ ಒಂದು ಯಾವಾಗಲೂ ಒಂದು ಮಾತಿದೆ ಗೊತ್ತಾ, ಯಾವಾಗಲೂ ಕೂಡ ನಾವು ಇನ್ನೊಬ್ಬರ ನೋಡ್ಕೋಬೇಕು ನಮ್ಮನ್ನು, ಅರ್ಥ ಆಯ್ತಾ. ಈಗ ಅವಾಗೇನಾಗುತ್ತೆ, ನಾನೀಗ ಯಾವುದೋ ಕೇಳೋದಕ್ಕೆ ಹೊಟ್ಟಿದ್ದೆ, ಆವಾಗ ಇನ್ನೊಬ್ಬನ ಕೇಳೋಕ್ಕೆ ಹೊಟ್ಟೆ, ಅವನು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾನೆ ಯೋಚನೆ ಮಾಡೋದು, ಅವಾಗೇನು ಸಿಗುತ್ತೆ, ಕರೆಕ್ಟ್ ಆನ್ಸರ್ ಸಿಗುತ್ತೆ. ತಾನಾಗಿ ನೋಡ್ಕೊಂಡಾಗ ಏನಾಗುತ್ತೆ, ಸಬ್ಜೆಕ್ಟಿವ್ ಎರರ್ ಬರೋದು. ಬೇರೆಯವ್ರನ್ನ ನೋಡ್ಕೊಂಡಾಗ ಏನಾಗುತ್ತೆ ಅಂದರೆ ಎರರ್ಗೆ ಅವಾಯ್ಡ್ ಆಗೋದು. ಆ ರೀತಿ ನೋಡಬೇಕದು. ಆ ರೀತಿಯಲ್ಲಿ ಮಾಡಿದಾಗ ದೊಡ್ಡವ್ರು ಏನಂತಾರೆ ಅದಕ್ಕೆ ಹೇಳೋದು, ಅವರೇನಂತಾರೆ ಆನ್ಸರ್ ಬರೆದುಬಿಟ್ಟ, ಮೇಸ್ಟ್ ಹೇಗೆ ನೋಡ್ಬೋದು ಹಾಗೆ ನೋಡ್ತಾನೆ, ಆಗ ತಪ್ಪು ಸಟ್ಟ ಗೊತ್ತಾಗ್ಬಿಡುತ್ತೆ. ಆ ರೀತಿ ತುಂಬ ಜನ ಮಾಡೋದಿಲ್ಲ, ಅದಕ್ಕೆ ಟೈಮೂ ಇಲ್ಲ. ಈ ಮಾಡೋರಿಗಂತ ಟೈಮೇ ಇಲ್ಲ, ಹಿಂದೆ ಮಾಡೋಕ್ಕೆ ಸಾಧ್ಯವೂ ಇರಲಿಲ್ಲ. ಇದು ಮಾಡ್ಕೊಡೋರೆಲ್ಲ ಅದೇ ಇಂಟ್ರಾಸ್ಪೆಕ್ಷನ್ ಅಂದರೆ ಅದು. ಆಯ್ತು ಮಾಡೋರೆಲ್ಲ ಸಾಮಾನ್ಯವಾಗಿ ಏನಾಗ್ತಾರೆ, ಆದಷ್ಟು ಮುಂದೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಕೊನೆಗೆ ಒಂದು 5 ನಿಮಿಷ ರಿವೈಸ್ ಮಾಡಿ ಅಂತಾರಲ್ಲ, ಹಾಗೆ ಆನ್ಸರ್ ಬರೆದಿರ್ತೀರಿ, ಎಷ್ಟೇ ಇದ್ರೂ ಕೂಡ ಸ್ವಲ್ಪ ನೋಡಿ. ಎಷ್ಟೋ ಮಾರ್ಕ್ಸ್ ಅವನಿಗೆ ತೊಗೊಳ್ಳೋಕ್ಕೆ ಸಾಧ್ಯ ಇದೆ. ಕೆಲವು ಸಣ್ಣ ಮಿಸ್ಟೇಕ್ ತಿದ್ಕೊಂಡ್ಬಿಟ್ಟು ಹೆಚ್ಚು ಮಾರ್ಕ್ಸ್ ಬರ್ತದೆ, ಸಣ್ಣದೇ ಬಟ್ ಟೋಟಲ್ ಎಫೆಕ್ಟ್ ಜೋರಾಗಿರುತ್ತೆ. ಅವಲೋಕನ ಮಾಡದೆ ಹೋದರೆ ಮನುಷ್ಯ ತಪ್ಪು ಮಾಡೋ ಸಂಭವ ಇದೆ, ಆದ್ದರಿಂದ ಮಾಡಿಕೊಡೋದು. ಸಂಬಂಧಾದೇವಂ ಅವರೇನು ಮಾಡಿದ ದೃಷ್ಟಾಂತ ಇದೆ. ಈಗ ಮಾಂಡವ್ಯರು ಮಾಡಿದರು, ಎಷ್ಟು ಫಜೀತಿ ಆಯಿತು. ಗೌತಮರು ಮಾಡಿದರು, ಎಷ್ಟು ಫಜೀತಿ ಆಯಿತು ಅವರಿಗೆ. ಇನ್ನು ನೂರಾರು ಎಕ್ಸಾಂಪಲ್ ಬೇಡ. ದೊಡ್ಡವರು ಗೌತಮ ಗೋತ್ರ ಭಾರಿ ಪ್ರಸಿದ್ಧ ಗೋತ್ರ, ಅವ್ರಿಗೆ ಅದು ಮಾಂಡವ್ಯರು ಭಾರಿ ದೊಡ್ಡವರು. ಇಷ್ಟಾದರೂ ಕೂಡ ಏನಾಗಲಿಲ್ಲ, ಆ ಕಾಲಕ್ಕೆ ಸಮಸ್ಯೆ ಬಂತವೆ. ಅದಕ್ಕೆ ಟೀಕಾರೆ ಅಷ್ಟ ಆಚಾರ್ಯ ಮಾತನ್ನೇ ಕ್ಲಿಯರ್ ಮಾಡ್ತಾರೆ. ನೀನು ಋಷಿ ಆಗಬೇಕು ಅಂತ ಇಷ್ಟಪಡೋದು ತಪ್ಪಲ್ಲ, ನೀನು ಚೆನ್ನಾಗಿದೆ ಎಲ್ಲ ಇದೆ ಡಾಕ್ಟ್ರ್ ಆಗ್ತೀಯ, ಆಗೇನು ತಪ್ಪಲ್ಲ. ಆದರೆ ಅಂಥ ಡಾಕ್ಟರ್ ಹತ್ರ ಹೋಗಬೇಡ. ಈ ಮಧ್ಯೆ ನಿನಗೆ ಸರಿ ಕಂಡು ಕಾಣೋದಿಲ್ಲ, ಐ ಸ್ಪೆಷಲಿಸ್ಟ್ ಆಗಲಿಕ್ಕೆ ಹೋಗಬೇಡ. ಯಾಕೆ, ಇದು ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ. ನೋಡಬೇಕು ಯಾವುದಾಗಲಿಕ್ಕೆ ಸಾಧ್ಯ ಇದೆ ಅಂತ. ಅದನ್ನು ತಿಳ್ಕೊಂಡಾಗ ಒಳ್ಳೆ ಸಾಧನೆ ಮಾಡ್ತಾರೆ. ತುಂಬ ಜನ ಏನೋ ಮಾಡಿ ಎಷ್ಟೋ ವರ್ಷ ಕಳ್ಕೊಂಡ್ಬಿಟ್ಟು ಆಮೇಲೆ ತಿದ್ದಬಾರದ ಅವಸ್ಥೆ ಬಂದುಬಿಡ್ತಾರೆ. ಕೇಳಿ ಮಾಡಬೇಕು ಅನ್ನೋ ದೃಷ್ಟಾಂತಕ್ಕೆ ಅದು ಇಷ್ಟೆಲ್ಲ ಬಂತು. ಅದು ಗುರುಗಳು ಹೇಳ್ತಾರೆ, ಯಾವುದಕ್ಕೆ ಕಲಿಬೇಡ. ಇದ್ದಕ್ಕಿಂತ ಸುಧಾಪಾಠಕ್ಕೆ ಬರ್ತಾವೆ. ಸಂಸ್ಕೃತ ABCD ಗೊತ್ತಿಲ್ಲ, ಸುಧಾಪಾಠ ಬೇಕು ಆಡಿದ್ದು. ಯಾಕಂದ್ರೆ ಯಾರ್ದು ಕೇಳಿದ್ದು ಸುಧಾಪಾಠ. ನಮ್ಮ ಫ್ರೆಂಡ್ ಒಬ್ಬ ಫೋನ್ ಮಾಡಿದ್ದ, ಅವನು ಪಾಪ ಈತಲ್ಲ ಪ್ರಿನ್ಸಿಪಾಲ್, ಯಾವುದ್ರಲ್ಲ ಪ್ರಿನ್ಸಿಪಾಲ್ ಆಗಿದ್ದ, ಫೋನ್ ಮಾಡಿದ. ಆಚಾರ್ಯ ಅರ್ಜೆಂಟ್ ಪರಿಮಾಣ ಬೇಕು ತರಗೆ, ಅರ್ಜೆಂಟ್ ಪರಿಮಾಣ ಬೇಕು. ಯಾರು ರಾಯರು ಬರೆದರು, ನಾವು ಓದ್ಬೇಕನ್ನ. ಅದು ಏನು ಓದ್ತಾರೋದ್ರ, ಏನೂ ಗೊತ್ತಿಲ್ಲ, ಅದು ಓದ್ಬೇಕು. ರಾಯರು ದೊಡ್ಡವರು, ಅವ್ರು ಭಾರಿ ಭಕ್ತಿ ಇದೆ, ಬರೋ ಪುಸ್ತಕ ಓದ್ಬೇಕು. ನಾನು ಅವ್ನ ಇಂಟ್ರೆಸ್ಟ್ ಇದೆ, ಬಟ್ ಏನು ಹೇಳಬೇಕೀಗ, ಕೊಡೋಕ್ಕಾಗತ್ತಾ ಅದಕ್ಕೆ, ಎಷ್ಟು ಕಷ್ಟ ಓದಕ್ಕೆ ಬರಲ್ಲ ಹೇಳೋದು, ಓದಿ ಪುಸ್ತಕ ಸಿಗೋದಿಲ್ಲ ಮಾರಾಯ ಅಂತೇಳಿ ಮಾಡಬೇಕು. ಅದೆಲ್ಲ ಓದಲ್ಲಿ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗ್ತದೆ, ನಮ್ಮನ್ನು ಬೇರೆ ದೂರ ಮಾಡ್ತಾರೆ ಅಂತ. ಅದು ಎಷ್ಟು ಆಶ್ಚರ್ಯ ನೋಡಿ. ಒಂದು ಓದಬೇಕು ಎಂಬ ಒಂದು ಕಾನ್ಸೆಪ್ಟ್ ಇದೆಯಲ್ಲ ದೊಡ್ಡವ್ರು ಬರೆದಿದ್ದು, ಅದು ಭಾಳ ಮೆಚ್ಚತಕ್ಕದ್ದು. ಅದಕ್ಕೆ ಆ ಅರ್ಹತೆ ಇದೆಯಲ್ಲೋ ಅವ್ರು ಯೋಚನೆ ಮಾಡಿದ. ಅವ್ನು ಏನು ಕೇಳಬೇಕಾಯ್ತು ಆ್ಯಕ್ಚುಲಿ, ಅದನ್ನು ಓದ್ಬೋದಾ ಸಿಗುತ್ತಾ ಅಂತ ಕೇಳಿದ್ರೆ ಆ ಮಾತು ಬೇರೆ. ನಾವು ಓದಿಬಿಡ್ಬೇಕಂತ ತಕ್ಷಣ ಇಲ್ಲಿದೆ ಹೇಳಿ ಅಂತ ಹೇಳಿದರೆ ಅದ್ರ ಜೊತೆ ಒಂದು ಅವಸರದಲ್ಲಿ ಮಿಕ್ಸ್ ಮಾಡಬಾರ್ದ. ಪರಮಾತ್ಮ ಏನ ಅಲ್ಲಲ್ಲ, ಚಿಂತನೆ ಬರೀ ಸಾಮಾನ್ಯ ಕಾರಣ ಜ್ಞಾನ ಇರಬೇಕು. ಅದ್ರ ಬಗ್ಗೆ ಬಿಲ್ದವ್ರೆ ಜ್ಞಾನನೇ ಆಗೋದಿಲ್ಲ. ಆದರೆ ವ್ಯಾಪ್ತತ್ವ ಭಾರಿ ಚಿಂತೆ ಮಾಡೋಕ್ಕೆ ಇದು ಸಾಲ್ದದು. ಇಂಥ ಬಾವಿಲಿ ಈಜಾಡಬೇಡ ಅಂತಾರಲ್ಲ, ಹಾಗೆ ಕೆಲವು ಬಾವಿಲಿ ಈಜಾಡಕ್ಕೆ ಬರ್ತದೆ, ನದಿಲಿ ಈಜಾಡೋದು ಕಷ್ಟ. ಯಾಕೆ ಹೇಳಿ, ಫೋರ್ಸ್ ಇರುತ್ತೆ. ಇಲ್ಲ ಇದು ಆ ಪ್ರಸಂಗ ಅಲ್ಲ. ಈಜು ಸ್ವಿಮ್ಮರ್ಸು ಕೂಡ ಒಂದು ಸೆಟ್ ಆಗಿರ್ತಾರಲ್ಲ, ಏನು ಬೇಕಾದ್ರೆ ಮಾಡ್ತೀವಿ ಅಂತ ಹೋಗಿ ಅವ್ರು ಸೋಲೋದು. ಯಾವುದ್ರಲ್ಲಿ ಭಾರಿ ಎಕ್ಸ್ಪರ್ಟೈಸ್ ಇರುತ್ತಲ್ಲ ಅದರಲ್ಲೇ ಸಾಯ್ತಾರೆ ತುಂಬ ಜನಗಳು. ಹಾವು ಹಿಡಿಯೋರು ಹಾವು ಕಡ್ಸ್ಕೊಂಡೇ ಸಾಯ್ತಾರೆ. ಸಾಮಾನ್ಯ ಎಲ್ಲರೂ ನಿಯಮ ಅಲ್ದವರು ಹೆಚ್ಚು ಪ್ರಾಬಿಲಿಟಿ ಜಾಸ್ತಿ. ಏನು ಮಾಡಿ ಬರ್ತಾ ಏನಾಗುತ್ತೆ ಅವರಿಗೆ, ಓವರ್ ಕಾನ್ಫಿಡೆನ್ಸ್ ಬರುತ್ತೆ, ಅದು ಡೇಂಜರಸ್ ಆಗುತ್ತೆ. ಹಾಗೆ ಮಾಡಬಾರ್ದು.
ಪರಮಾತ್ಮಾನಂ ನಾನು ಒಬ್ಬ ಡಾಕ್ಟರ್ ಆಗಬೇಕು, ನನ್ನ ಯೋಗ್ಯತೆ ತಕ್ಕಂತೆ ಆಗೋಣ, ಅದು ತಪ್ಪಲ್ಲ. ಅದು ಆಚಾರ್ಯ ಬರೀತಾರೆ. ನಾನೊಬ್ಬ ಋಷಿ ಆಗಬೇಕು, ಏನು ತಪ್ಪಲ್ಲ. ಇಂಥದ್ದೇ ಋಷಿ ಆಗಬೇಕು, ಅದು ಭಾರಿ ತಪ್ಪು. ಗೊತ್ತಾಯ್ತಾ? ಅದು ಯಾವುದಕ್ಕೆ ಕಾರಣ ಆಗುತ್ತೆ? ಅದು ಭಾರಿ ಅನರ್ಥಕ. ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವನ ಸಂಶಯ ಆ ಗುಪ್ಪಿ ಬರ್ತಾರೆ. ಪರಮಾತ್ಮ ಸಂಬಂಧಿತ್ವೇನ ನಿತ್ಯತ್ವಾತ್ ಸಂಬಂಧಾದೇವ ಮನ್ಯತ್ರಾಪಿ ತ್ರಿವಿಕ್ರಮತ್ವಾದಿಷು ಅಪಿ ಉಪಸಂಹಾರ್ಯತ್ವಂ ಯುಜ್ಯತೆ. ಪರಮಾತ್ಮ ಸಂಬಂಧಿತ್ವೇನ ನಿತ್ಯತ್ವಾತ್. ಆದರೆ ಪರಮಾತ್ಮನಲ್ಲಿ ಏನಿದೆ ಅಂದರೆ ಯಾವ ಗುಣ ಕೇಳಿದ್ರು ಇದೆಯಾ? ಇದೆ. ಯಾಕೆ? ಗುಣ ಆದಮೇಲೆ ದೇವರಲ್ಲಿ ಇರಲೇಬೇಕು, ಅಷ್ಟು ಚಿಂತನೆ ಮಾಡಲೇಬೇಕು. ಅದ್ರ ಬಗ್ಗೆ ವಿವಾದ ಇಲ್ಲ. ಡೀಟೇಲ್ಸ್ ಮಾತ್ರ ಏನು ಮಾಡಬಾರ್ದು, ಅದಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ಇದು ಸೂಕ್ಷ್ಮ ವಿಚಾರ. ಅಂದ್ರೆ ಇದ್ರ ಕನ್ಫ್ಯೂಷನ್ ಏನು ಬರ್ತೈತಿ ಇಲ್ದ ಹೋದರೆ ದೇವ್ರು ವ್ಯಾಪ್ತ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ಬಿಡೋದು. ಆಮೇಲೆ ಆ ರೀತಿ ತಿಳ್ಕೊಳಕ್ಕೆ ಹೋಗಬಾರ್ದು. ಆ ವ್ಯಾಪ್ತಿ ಚಿಂತನೆ ಮಾಡಬೇಕಾದ್ರೆ ಇನ್ವಾಲ್ವ್ಮೆಂಟ್ ಬರುತ್ತಲ್ಲ, ಅದು ಎಲ್ಲರಿಗೂ ತಡ್ಕೊಳಕ್ಕೆ ಆಗೋದಿಲ್ಲ. ಆವತ್ತಿನಲ್ಲಿ ಸಮಸ್ಯೆ ಜಾಸ್ತಿ ಆಗುತ್ತೆ, ಮಾಡಬೇಡಿ. ಗುಣಾಹ ತ್ರೈವಿಕ್ರಮಾದ್ಯಾಶ್ಚ ಸಂವರ್ತವ್ಯ. ಹೇಳಿಲ್ಲ, ಒಬ್ಬರು ಒಲೆಯಲ್ಲೇ ಕೈ ಹಾಕಿ ಕೆಂಡ ತೆಗೆದು ಕೈಲಿ ಹಾಕ್ತಾರೆ. ಉಳಿದವ್ರು ಹಾಕ್ಲಿಕ್ಕೆ ಹೋಗಬಾರ್ದು. ಯಾತಕ್ಕೆ? ಅವ್ರಿಗೆ ಗೊತ್ತು, ಸುಡೋದು ಇವ್ರಿಗೆ ಗೊತ್ತು. ಆದರೆ ಅವ್ರು ಹೇಗೆ ತೆಗಿಬೇಕು ಗೊತ್ತಿದೆ ಅಂತಾನೆ. ಆ ರೀತಿ ಗೊತ್ತಿಲ್ಲದ್ರೆ ಕೈ ತುಂಬ ಸುಟ್ಟಿರ್ತಾರೆ. ಅದೆಲ್ಲ ಊಟ ಕೂಡ ಮಾಡಬಾರ್ದು, ಇದ್ರವ್ರಿಗೆ ಬಾಯಿಲಿಡಿಸ್ಬೇಕಾಗತ್ತೆ. ಆಮೇಲೆ ಆ ರೀತಿ ಮಾಡಬಾರ್ದು. ಆ ಕೆಲವನ್ನ ನಾವು ಇನ್ನೊಬ್ಬರು ನೋಡಿಬಿಟ್ಟು ಅತ್ತೆ ಕೇಳಿದ, ಮಹಾಭಾರತಲ್ಲೇ ಬರುತ್ತೆ. ದಿನ ಆಗ್ನೇಯಾಸ್ತ್ರ ಬಿಟ್ಟ. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೇವೆ ಅಂದರೆ ರಥ ಕುದುರೆ ಎಲ್ಲ ಸುಟ್ಟಾಕಿದ್ರು. ಇವನು ಸ್ಕಿನ್ ಮಾತ್ರ ಸುಡ್ತು, ಎಕ್ಸ್ಟರ್ನಲ್, ಒಳಗೇನು ಸುಡಲಿಲ್ಲ. ಅವನಿಗೆ ಆಶ್ಚರ್ಯ ಆಗೋಯ್ತು. ಎಂಥ ಅಸ್ತ್ರ ಇದು, ನಾನು ಕಲ್ತ್ಕೋಬೇಕು ಅಂತ ಹೇಳಿದ. ಮತ್ತೆ ಅವ್ರಿಗೆ ಆಗ್ನೇಯಾಸ್ತ್ರ ಗೊತ್ತಿದೆ, ಅದಕ್ಕಿಂತ ಆಗ್ನೇಯಾಸ್ತ್ರ ಗೊತ್ತಿಲ್ಲ ಅಂತ. ಅದಕ್ಕೆ ಅರ್ಜುನ ಏನು ಮಾಡ್ದ, ಎಷ್ಟು ಹೇಳಬೇಕು ಅಷ್ಟು ಹೇಳ್ಕೊಂಡು. ಇದೆಲ್ಲ ಯೋಚನೆ ಮಾಡಿದಾಗ ಅದೇ ವಿಷಯನೇ ಸಂಬಂಧಪಟ್ಟದ್ದು ಮಾಡಕ್ಕೆ ಹೋಗಬಾರ್ದು. ಗುಣಾಹ ತ್ರೈವಿಕ್ರಮಾದ್ಯಾಶ್ಚ ಸಂಹರ್ತವ್ಯ ನ ಸಂಶಯ ವಿರಿಂಚಶ್ಚೈವ ನಾನ್ಯೇಷಾಂ ಸಹಿ ಸರ್ವಗುಣಾಧಿಕ. ಆದರೆ ಪೂರ್ತಿ ತಿಳ್ಕೊಳ್ಳೋ ರೀತಿಯಿಂದ ಮಾಡೋದ್ರಲ್ಲಿ ಎಲ್ಲರೂ ಮಾಡ್ಬೋದು. ಆದರೆ ಆ್ಯಕ್ಚುಲಿ ಮಾಡೋಕ್ಕೆ ಹೋದಾಗ ಏನು ಮಾಡಬೇಕು? ಋಜುಗಳಿಗೆ ಮಾತ್ರ ವಿರಿಂಚ ಅಂತ ಹೇಳಿದ್ದಾರೆ ನೋಡಿ. ವಿರಿಂಚ ಶೈವ ಅಂತ ಹೇಳಿದ್ರಿಂದ ಋಜುಗಳಿಗೆ ಮಾತ್ರ ಸಾಧ್ಯವಾಗದೆ ಹೊರತು ಉಳಿದವರಿಗೆ ಅದು ಸಾಧ್ಯವಾಗೋದಿಲ್ಲ. ಓಂ ನವಾ ವಿಶೇಷಾತ್ ಓಂ. ಹಾಂ, ಹೌದು. ಸಮನಾಧಿಕರಣ ಎಷ್ಟು ವ್ಯತ್ಯಾಸ ಇದೆ. ಸಮನ ಅಂದರೆ ಏನು? ಸಮನ ಬೇರೆ, ಸಮ ಬೇರೆ. ಏನಂತ ಅರ್ಥ ಅದಕ್ಕೆ ಬಂದಿರೋ ಹೇಳಿ, ಏನಂತ ಬಂತು? ಮತ್ತೆ ಸಮಃ ನಾ ಅಂದರೆ ಪರಮಾತ್ಮ ಸಮ. ಯಾವ ರೀತಿ ಸಮ? ದೇಶತಃ ಸಮ, ಅದಕ್ಕೆ ತಿಳಿದ್ರೆ ಸಮ, ಉಳಿದಂತೆ ಅಲ್ಲ, ಅಷ್ಟಕ್ಕೆ ಮಾತ್ರ. ಇಲ್ಲಿ ಬಂದಿದ್ದು ಅದಲ್ಲ, ಸಮಾನ ಇದೆ. ಸಮನ ಸಮಾನ ಎಷ್ಟು ವ್ಯತ್ಯಾಸ ಇದೆ ನೋಡಿದ್ರೆ ಆ ರೀತಿಯಾಗಿ. ಓಂ ನವ ವಿಶೇಷಾತ್ ಓಂ. ನವ ಆತ್ಮಶಬ್ದೇನ ಸರ್ವಗುಣಗೃಹೀತಿ ಅಧಿಕಾರಿ ವಿಶೇಷಾತ್. ಅದಕ್ಕೇನೆ ಮುಂದಿನ ಪ್ರಶ್ನೆ ಏನು ಬಂತು? ಆತ್ಮಶಬ್ದ ಇದೆ, ಹಾಗೆ ಎಲ್ಲ ಗುಣ ಬರುತ್ತೆ ಅಂದಮೇಲೆ ಅಟ್ಟೆ ಸಾಕ ಅಂತ ಅಷ್ಟು ಸಾಲದು. ಇವರಿಗೆ ಹೇಳಿದರು ಅವನು ಕೂಡ 4 ಗುಣ ಉಪಾಸನೆ ಮಾಡಬೇಕು. ಸತ್ಯ ಚಿತ್ತ ಆನಂದ 4 ಮಾಡಬೇಕು. ಯಾವಾಗ 4 ಮಾಡೋಕ್ಕಾಗಲಿಲ್ಲ ಅವಾಗ ಏನು ಮಾಡಬೇಕು? ಆಗ ಆತ್ಮ ಅದನ್ನಾರು ಬಿಡಬಾರ್ದು. ಆಮೇಲೆ 3ಕ್ಕೆ ಬರಬೇಕು, 2ಕ್ಕೆ ಬರಬೇಕು, ಆಮೇಲೆ 1 ಅದು ಬಿಡಬಾರ್ದು. ಯಾಕೆ? ಅದು ಒಂದು ಗುಣ ಉಪಾಸನೆ ಮಾಡದೆ ಹೋದರೆ ಗುರಿ ತಪ್ಪೇ ಬಿಡ್ತಾರ ಅಂತೇಳಿದ ಅದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ವಿರಿಂಚೈವ ಸರ್ವಾನ್ ಗುಣಾನ್ ಆತ್ಮಶಬ್ದೋ ಬ್ರವೀತಿ ಬ್ರಹ್ಮಾದೀನಾಮಿತರೇಷಾಂ ನ ಶೈವ ಇತಿ ಫಲವೇ ಶ್ರುತಿ. ಎಲ್ಲ ಆತ್ಮ ಸರ್ವಾನ್ ಗುಣಾನ್ ಆತ್ಮಶಬ್ದ ಬ್ರವೀತಿ. ಅದೇನು ಮಾಡಿದ ಹಾಗಿದ್ದರೆ ಆತ್ಮಶಬ್ದ ಸಾಕಪ್ಪ, 4 ಯಾಕೆ? ಒಂದೇ ಸಾಕು. ಇಲ್ಲ, ಆ ರೀತಿ ಉಪಯೋಗ ಮಾಡಿಕೊಂಡು ಮಾಡ್ತಕ್ಕಂಥ ಶಕ್ತಿ ಇರೋದು ಬ್ರಹ್ಮದೇವರಿಗೆ ಮಾತ್ರ. ಯಾವ ಗುಣ ತೊಗೊಂಡ್ರೆ ಏನು ಮಾಡ್ತಾರೆ, ಯಾವ ಸಿದ್ಧ ತೊಗೊಂಡ್ರೆ ಏನು ಮಾಡ್ತಾರೆ ಅವರು? ಪೂರ್ತಿ ದೇವರನ್ನು ಮಾಡೋ ಶಕ್ತಿ ಅವರಿಗೆ, ಉಳಿದವರಿಗೆ ಆ ಶಕ್ತಿ ಇಲ್ಲ. ಅವ್ರೇನು ಮಾಡ್ತಾರೆ? ಈ ಚಿಕ್ಕ ಮಗುವಿಗೆ ಮೋಸಂಬಿ ರಸ ಕೊಡ್ಲಿಕ್ಕೆ ಬರುತ್ತೆ, ಬಿಡಿಸೋಕ್ಕೆ ಬರುತ್ತಾ? ಬರೋದಿಲ್ಲ. ಬಿಡಿಸೋಕ್ಕೆ ಹೋದ್ರೆ ಏನಾಗುತ್ತದು? ಅಪಾಯ ಗುರಿ ಆಗುತ್ತೆ. ಗೊತ್ತಾಯ್ತಾ? ಮಾವಿನ ಹಣ್ಣು ಕಿತ್ತಿದಾಗ ನಾವು ಎಳ್ನೀರು ಎತ್ತಕ್ಕೆ ಹೋದ್ರೆ ಗತಿ ಏನಾಗುತ್ತೆ? ಸಾಮಾನ್ಯ ದೊಡ್ಡ ಸ್ಕಿಲ್ ಬೇಕು ಅದಕ್ಕೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಎಷ್ಟು ಬೇಕೋ ತಿಳುವಳಿಕೆ ಇದ್ದು ಅದರ ವ್ಯಾಪ್ತಿ ಒಂದರಲ್ಲೇ ತ್ರಿಗುಣ ಚಿಂತನೆ ಮಾಡೋ ಸಾಮರ್ಥ್ಯ ಇದ್ದರೆ ಮಾಡ್ಬೋದು. ಅದು ಎಲ್ಲರೂ ಮಾಡ್ತಾರೆ, ಇವ್ರು ಮಾಡ್ಲಿಕ್ಕೆ ಹೋಗಬಾರ್ದು. ಕೆಲಸ ಒತ್ಕೊಳ್ತೀವಿ. ದಿನ ಬೆಳಗಾನೆ ಬರುತ್ತೆ ಪೇಪರ್ನಲ್ಲಿ, ಈಜು ಹೋಗಿ 4 ಜನ ಸಾವು, 3 ಜನ ಸಾವು ನೋಡ್ತಾನೆ ಇರ್ತೀರಿ, ಹೋಗಿ ಸಾಯ್ತಾನೆ ಇರ್ತಾರೆ. ಅವ್ರು ಏನು ಗೊತ್ತಿಲ್ಲ ಅವರಿಗೆ. ಅಟ್ಲೀಸ್ಟ್ ಏನು ತಿಳ್ಕೊಬೋದು? ಹುಷಾರಾಗಿರು. ಇಲ್ಲೇ ಹೋಗೋದು, ಅವನು ಹಾರದೆ ಇವನು ಹಾರೇ ಬಿಟ್ಟ ಮಾಡಬಾರ್ದು.
ತುಂಬ ಜನ ಆ ಥರ ಟೆಂಪ್ಟ್ ಆಗಿಬಿಡ್ತಾರೆ. ದೊಡ್ಡವರು ಯಾರು ಇರೋದಿಲ್ಲ, ಬರೀ ಅವರೇ ಇರ್ತಾರೆ. ಮಾಡ್ಲಿಕ್ಕೆ ಕಡೆಗೆ ಹೆಲ್ಪ್ಲೆಸ್ ಇವನು ಇಡ್ಸ್ಲಕ್ಕೆ ಇವನೂ ಹೋಗ್ತಾರೆ, ಇನ್ನೊಬ್ಬರು ಕೂಡ. ಈ ಕಲಸತ್ತು ಈಜಾಡು, ಇನ್ನೊಬ್ಬರನ್ನ ಎತ್ಲಕ್ಕೆ ಹೋಗಬೇಡ ಈಜಾಡ್ಬೇಕಾರೆ ಅಂತ ಹೇಳ್ತಾರೆ. ಯಾತಕ್ಕೆ? ಇವ್ರು ಈಜರಲ್ಲಿ ಲಿಮಿಟೆಡ್ ಈಜು, ಅವ್ರು ಹೇಳಿದ್ರೆ ಅವ್ರು ಹೇಳಿದ್ರೆ ಇಬ್ಬರು ಹೋಗ್ಬಿಡ್ತಾರೆ. ಅದು ಕೆಲವರು ಇರುತ್ತೆ ಎಕ್ಸ್ಪರ್ಟೈಸ್, ಅವ್ರು ಬೇರೆ. ಅವ್ರೇನು ಮಾಡ್ತಾರೆ ಅವರು? ಉದಾಹರಣೆಗೆ ನೀರಲ್ಲಿ ಬಿದ್ದಿದ್ದು ಎತ್ತಲಕ್ಕೆ ನೀರಲ್ಲೇ ಹಿಡಿತಾರೆ. ಮತ್ತೆ ಅವನು ಹೋದ ನೀನು ಹೋಗಿಬಿಟ್ರೆ ಕಷ್ಟ ಅಂತಾರೆ ಅವನಿಗೆ. ಅದು ಅವನು ಟ್ರೈನ್ಡ್, ಅವನು ಹೇಗೆ ಹೋಗೋದು ಟ್ರೈನ್ಡ್ ಅವನು ಮಾಡಿ ಇವ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೇನೆ ಗುಣಗಳು ಉಪಾಸನೆ ಮಾಡಬೇಕಾದ್ರೂ ಕೂಡ ಅವ್ರು ಏನೇನೋ ಮಾಡ್ತಾರೆ, ನಾವು ಮಾಡಲಿಕ್ಕೆ ಬರೋದಿಲ್ಲ. ನಾವು ಎಷ್ಟು ಮಾಡಬೇಕಾದ್ರೆ ಮಾಡಲೇಬೇಕು, ಅದ್ರ ಬಗ್ಗೆ ಇದಿಲ್ಲ. ಅದು ಹೆಚ್ಚು ಮಾಡಬೇಕಾದ್ರೆ ಮಾತ್ರ ಏನು ಬೇಕು, ಅದಕ್ಕೆ ಯೋಗ್ಯತೆ ಮೊದಲಿರಬೇಕು, ಯೋಗ್ಯ ಉಪದೇಶ ಬೇರೆ ತಗೋಬೇಕು. ಇಲ್ಲವರೆ ಮಾಡ್ಲಿಕ್ಕೆ ಬರೋದಿಲ್ಲ. ಇದರಿಂದ ಏನು ಗೊತ್ತಾಯ್ತು ನಮಗೆ? ಗುಣ ಸರ್ವ ಇರುವುದೀರ್ಣಂ ಎಲ್ಲರೂ ಮಾಡಲೇಬೇಕು, ದೋಷವರ್ಜಿತಂ ಎಲ್ಲರೂ ಮಾಡಬೇಕು. ಅದು ಯಾವ ಗುಣ ಉಪಾಸನೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಯಾರು ಇರ್ತಾರೋ ಅವ್ರು ಮಾತ್ರ ತಿಳ್ಕೋಬೇಕು. ಅದು ಗುಣದವರಿಗೆ ಅಧಿಕಾರ ಇಲ್ಲ. ಅದಕ್ಕೆ ನವ ಆತ್ಮಶಬ್ದೇನ ಸರ್ವಗುಣಗ್ರಹಿ ಬ್ರಹ್ಮದೇವರಿಗೆ ಮಾತ್ರ ಅಂಥೇಳಿ. ಓಂ ಸಂಭೃತಿ ದ್ಯುವ್ಯಾಪ್ತ್ಯಪಿ ಯತಃ ಓಂ ಸಂಭೃತಿ ದ್ಯುವ್ಯಾಪ್ತಿ ಇತ್ಯಾದಿ ದೇವಾದೀನ ಸಂಹರ್ತೇವೆ ನಾನ್ಯೇಷ ಅತಏವ ಯೋಗ್ಯತಾ ವಿಶೇಷ. ಸಂಭೃತಿ ಆಫೀಸ್ಗಳಲ್ಲಿ ಕೇಸ್ ವರ್ಕರ್ಸ್ ಇರ್ತಾರೆ, ಆ ಕೆಲಸ ಅಷ್ಟೇ ಮಾಡಬೇಕು. ಅವ್ರು ಬೇರೆ ಬರುತ್ತೆ ಅಂತ ಮಾಡೋಂಗಿಲ್ಲ. ಅಪಾಯಿಂಟ್ ಯಾವುದಕ್ಕಾಗಿರ್ತಾರೋ ಅದು ಸ್ವಧರ್ಮ ಹೊರತು ಬೇರೆ ಫೈಲ್ ಮುಟ್ಟಾಗಿಲ್ಲ ಅವರು. ಗೊತ್ತಾಯ್ತಾ? ಬರುತ್ತೆ ಅಂತ ಆ ರೀತಿ ದಿವಸಕ್ಕೊಬ್ಬನ ಫೈಲ್ ಹ್ಯಾಂಡಲ್ ಮಾಡಿದ್ರೆ ಏನಾಗುತ್ತೆ? ಕೊನೆಗೆ ಅವ್ಯವಸ್ಥಮಯ ಆಗೋಗ್ಬಿಡು. ಅವನೇ ಮಾಡಬೇಕು, ಬೇರೆಯವರು ಮಾಡೋಂಗಿಲ್ಲ. ಅದಕ್ಕೆ ಸ್ವಧರ್ಮ ಅಂತ ಕರೆದಿದ್ದು. ಸರ್ವಾನ್ ಗುಣಾನ್ ಆತ್ಮ ಸ್ವಾಮಿ ಇಷ್ಟೊತ್ತು ಹೇಳಿದ್ದೇನು ಬಂತೀಗ? ಅದನ್ನು ನೋಡಿ, ಎಲ್ಲರೂ ಹಾಗೆ ಉಪವಾಸ ಮಾಡಬೇಕು. ಹನುಮಂತೇವರು ಬ್ರಹ್ಮ, ಭಾವಿ ಬ್ರಹ್ಮ, ದಾಸೋಹಂ ಕೋಸಲಿ ಅಂತ ಅನ್ಸರ್. ಅವರು ದಾಸ ಅಂತ ಹೇಳೋದು ನಾವು ಎಷ್ಟು ವ್ಯತ್ಯಾಸ ಇದೆ ನಮಗೂ ಅವರಿಗೂ. ಗೌರ್ಮೆಂಟ್ ಸರ್ವೆಂಟ್ ಹೇಳಿದ್ರೆ IAS ಅಧಿಕಾರಿನೂ ಹೇಳ್ತಾನೆ, ಅಟೆಂಡರು ಹೇಳ್ತಾನೆ. ಆದರೆ ಅವ್ನು ಹೇಳ್ಬೇಕಾದ್ರೆ ಯಾವ ರೀತಿ, ಇವ್ರು ಯಾವ ರೀತಿ ಹೇಳ್ತಾರೆ. ಇವನು ದಾಸ ಅಂತ ಹೇಳಿದ್ರೆ ಲೋಯೆಸ್ಟ್ ಲೆವೆಲ್ ಇರ್ತಾನೆ ಆತ. ಅಲ್ಲಿ ಸ್ವಾರಸ್ಯ ಇದೆ. ನಾನು ರಾಮನಿಗೆ ದಾಸ ಅಂಬುದು ಹೊಸ ಅರ್ಥ ಏನು ಗೊತ್ತಾ? ರಾಮನಿಗೆ ಮಾತ್ರ ದಾಸ, ಉಳಿದವರಿಗೆಲ್ಲ. ಇವರೆಲ್ಲ ಹಾಗಲ್ಲ, ಕಂಡುಕೊಂಡವರಿಗೆ ದಾಸನೇ. ಆ ದಾಸ ಬೇರೆ. ಅಸಾಧಾರಣೇನೆ ವಿಪದೇಶ ಹೋಗುತ್ತೆ. ಮಾತಲ್ಲಿ ಭಾರಿ ಸ್ವಾರಸ್ಯವಾದ ಮಾತು. ಅವ್ರಿಗೆ ಅರ್ಥ ಆಗಲಿಲ್ಲ ರಾವಣನಿಗೆ. ಅದು ಹೇಳ್ತಾನೆ, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ. ಅಕ್ಲಿಷ್ಟ ಕರ್ಮ ಅಂದರೆ ಏನು? ಸೃಷ್ಟ್ಯಾದಿ ವ್ಯಾಪಾರಗಳನ್ನು ಅನಾಯಾಸ ಮಾಡೋನು ಅಂತ ಅರ್ಥ. ಅಂತ ರಾಮನೇ ನಾನು ದಾಸ ಅಂತ ಹೇಳಿದಾಗ ಚೀಫ್ ಸೆಕ್ರೆಟರಿ ಎಂಬುದೇನದು? ಇದರಲ್ಲಿ ಹೈಯೆಸ್ಟ್ ಪೋಸ್ಟ್ ಅದು. ಯಾವುದರಲ್ಲಿ? ಎಕ್ಸಿಕ್ಯೂಟಿವ್ ಹೈಯೆಸ್ಟ್ ಪೋಸ್ಟ್ ಅದು. ಆದರೂ ಸರ್ವೆಂಟೇ. ನಾನು ಇದರಲ್ಲಿ ದಾಸ, ರಾಮನಿಗೆ ದಾಸ ನಾನು. ಅಕ್ಲಿಷ್ಟಕಾರಿತ್ವ ಅಂತ ಇದೆಯಲ್ಲ, ಅದಕ್ಕೆ ನೈಮಾತ್ರ ವಿಶ್ರಮಣ ಇಚ್ಛದ ಅವಿಶ್ರಮೋತ್ಸವ. ಶ್ರಮ ಇಲ್ಲದೆ ಕೆಲಸ ಮಾಡೋದು. ಶ್ರಮ ಇಲ್ಲದೆ ಕೆಲಸ ಮಾಡೋದರಲ್ಲಿ ಯಾರು? ರಾಮ. ಆತನ ದಾಸನ, ಆತನಿಗೆ ಮಾತ್ರ ದಾಸನ. ಡೈರೆಕ್ಟ್ಲಿ ಅಂಡರ್ ದಿ ಕಂಟ್ರೋಲ್ ಆಫ್ ಮಿನಿಸ್ಟರ್ ಅಂತ ಕರೀತಾರಲ್ಲ, ಅವಾಗ ಪವರ್ ಜಾಸ್ತಿ ಇರುತ್ತೆ. ಬೇರೆ ಕಡೆ ಇದ್ದಾಗ ಸಾಧ್ಯ ಆಗೋದಿಲ್ಲ. ಅವನು ಸಿಕ್ಕಿ ಇವನು ಸಿಕ್ಕಿ, ಅವನು ಕೊಟ್ಟು ಇವನಿಗೆ ಕೊಟ್ಟು ಮಾಡಿ ಕೇಳಕ್ಕೆ ಹೋಗಿಬಿಡುತ್ತೆ ಕೆಲಸ. ಇದು ಸಾರಸ್ಯ ಇದೆ. ಆಗ ದಾಸ ಶಬ್ದಕ್ಕೆ ಹೇಳಿದ್ದೇನೆ ಆಗಲೇ. ದಾಸ ಅಂದರೆ ಏನು? ರುಜು. ಪಾಹಿ ಕಲಿಕೆ ಸುತೇಜ ದಾಸನೇ. ದಾಸ ಎಂಬ ರುಜು ನಾನು ಒಂದು ಕಾಲಕ್ಕೆ ಅಂತ ಅರ್ಥ. ಈಗ ನಾನು ಯಾರು? ಈಗ ಪ್ರಾಣ, ಮುಖ್ಯ ಪ್ರಾಣ. ಹಿಂದಿನೆಲ್ಲ ಹೇಳಿದಾಗಾಯ್ತು. ಈಗ ಆಗ ನಮಗೆ ಒಂದೊಂದು ಮಾತಿಗೆ ಎಷ್ಟು ಅರ್ಥ ಇರ್ತದೆ. ಆ ಅರ್ಥದಲ್ಲಿ ಹೇಳೋ ಅಧಿಕಾರ ಉಳಿದವರಿಗಿಲ್ಲ. ಅರ್ಥ ಆಗ್ತದೆ. ಆ ರೀತಿ ಆತ್ಮೋಪಾಸನೆ ಮಾಡೋದಕ್ಕೆ ಯಾರಿಗೆ ಸಾಧ್ಯ? ಅವರಿಗೆ ಸಾಧ್ಯ. ನಾವೆಲ್ಲ ಆ ರೀತಿ ಮಾಡೋಕ್ಕೆ ಬರೋದಿಲ್ಲ, ಬರೀ ದಾಸರಷ್ಟು. ವಾ ವಿಶೇಷ ಓಂ ಸಂಹೃತಿ ದಿವ್ಯಾಪ್ತ ಅದರಲ್ಲಿ ನಾಳೆ ದಿವಸ ಇನ್ನೂ ಕೆಲವು ಗುಣ ಹೇಳುತ್ತೆ. ಎಲ್ಲ ಏನೇನು ಡೌಟ್ ಬರುತ್ತೆ ಅದೆಲ್ಲ ಹೇಳಿಬಿಟ್ಟು ಎಷ್ಟು ಬಿಡಬೇಕು, ಎಷ್ಟು ಮಾಡಬೇಕು, ಏನು ಮಾಡಬೇಕು ಅದೆಲ್ಲ ಅದನ್ನು ಕ್ಲಾರಿಟಿ ಕೊಡ್ತಾರೆ. ಬಿಡೋದು ಎಲ್ಲ ಬಿಟ್ಟು ಕೊಡೋದು, ಎಲ್ಲ ಮಾಡೋಕ್ಕೆ ಹೋಗೋದು, ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಕೆಲವರು ನೀರು ಮಾತ್ರ ಬಳಸೋತಿರ್ತಾರೆ, ಕೆಲವರಿಗೆ ಬೇರೆ ಬೆಳೆಸ್ಬೇಡ, ಇದು ಮಾತ್ರ ಹಾಕು ಅಂತ ಹೇಳ್ತಾರೆ. ಕೆಲವೆಲ್ಲ ಕೊಡಬೇಕಾದ್ರೆ ಯಾರು ಬಳಸ್ಬಿಟ್ರೆ ಕೇಳಿ ಹಾಳು ಮಾಡಿಬಿಡ್ತಾರೆ. ಓಂ